ಈ ರೀತಿಯ ಹೊಸ ಹೊಸ ರೀತಿಯ ಒಂದು ಯೋಜನೆಗಳ ಮೂಲಕ ಮಾದರಿಯಾದಂಥವರು ನಮ್ಮ ಮನು ಅವರು. ಅವರಿಗೆ ನಾನು ಅಭಿನಂದನೆಯನ್ನ ಹೇಳಲೇಬೇಕು. ಜೊತೆಗೆ ಇವತ್ತು ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಬಹುಶಃ ನಾನು 3 ವರ್ಷದಿಂದ ಯೂಟ್ಯೂಬ್ ಚಾನಲ್ನಲ್ಲೇ ಇರುವ ಕಾರಣ ಒಂದು ಇದರಲ್ಲಿ ಏನು ಅಂತ ಹೇಳಿದ್ರೆ ಯೂಟ್ಯೂಬ್ನಲ್ಲಿ ತಾಳ್ಮೆ ಅಂತ ಹೇಳುವಂಥದ್ದು ಅತ್ಯಂತ ಅಗತ್ಯ ಆದಂಥದ್ದು. ಜೊತೆಗೆ ಕನ್ಸಿಸ್ಟೆನ್ಸಿ. ನೀವು ಪ್ರತಿ ವಾರಕ್ಕೆ 2 ವಿಡಿಯೋ ಅಥವಾ ಪ್ರತಿ ಬಾರಿ ನೀವು ವಿಡಿಯೋವನ್ನು ಹಾಕಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೊತೆ ಒಂದಿಷ್ಟು ಜನ ಭಾವನಾತ್ಮಕವಾಗಿ ಸೇರಿಕೊಂಡಿರ್ತಾರೆ. ನಿಮಗೆ ಗೊತ್ತಾಗುದಿಲ್ಲ ಅದು ಅಂತ ಹೇಳಿದ್ರೆ ನಿಮ್ಮೊಟ್ಟಿಗೆ ಎಷ್ಟೋ ಸಲ ನನಗೆ ಏನಾಗಿದೆ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ 1 ವಾರ ವಿಡಿಯೋ ಬರಲಿಲ್ಲ ಅಂತಂದ್ರೆ ಯಾಕೆ ವಿಡಿಯೋ ಬರಲಿಲ್ಲ, ಎಲ್ಲಿಗೆ ಹೋಗ್ಲಿಲ್ಲ ಅಂತ ಅಂದ್ರೆ ಅಷ್ಟು ಭಾವನಾತ್ಮಕವಾಗಿ ಸೇರಿಕೊಳ್ಳುವವರು ನಮ್ಮ ಜೊತೆ ಸೇರಿಕೊಳ್ತಾರೆ ಖಂಡಿತವಾಗಿ. ಹಾಗಾಗಿ ನೀವು ಯೂಟ್ಯೂಬ್ ಮಾಡ್ತೀರಿ ಅಂತಾದ್ರೆ ಖಂಡಿತವಾಗಿಯೂ ಅದರಲ್ಲಿ ಸಾಕಷ್ಟು ಜನ ಭಾವನಾತ್ಮಕವಾಗಿ ಸೇರಿಕೊಳ್ತಾರೆ. ಅವರನ್ನು ನೀವು ಆದಷ್ಟು ನೀವು ಬೇರೆ ಬೇರೆ ವಿಚಾರಗಳನ್ನು ನೀಡುವ ಮೂಲಕ, ಹಾಗೆ ಅನೇಕ ಜನ ಇಲ್ಲಿ ಸಣ್ಣ ಮಕ್ಕಳು ಪ್ರಶಸ್ತಿ ಪಡೆದಂಥವರಿದ್ದಾರೆ, ಕ್ರೀಡೆಯಲ್ಲಿ ಸಾಧನೆ ಮಾಡಿದಂತಿದ್ದವ್ರೆ. ಪ್ರತಿಯೊಬ್ಬರನ್ನು ಕೂಡ ಪರಿಚಯಿಸುವಂಥ ಕೆಲಸ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಆಗಲಿ. ಖಂಡಿತವಾಗಿಯೂ ಇನ್ನೊಂದು 2 ವರ್ಷ ನೀವು ಇದೇ ರೀತಿ ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಿಮಗೆ ಪ್ರೋತ್ಸಾಹ ಧನ ಅಂತೂ ಖಂಡಿತವಾಗಿಯೂ ಸಿಗ್ತದೆ ಅಂತ ನಾನು ಭರವಸೆಯನ್ನು ಕೊಡ್ತೇನೆ, ಗ್ಯಾರಂಟಿ. ಸೊ ಹಾಗಾಗಿ ಈ ಯೂಟ್ಯೂಬ್ಗೆ ಏನೇ ಸಹಕಾರ ಬೇಕಾಗಿದ್ರು ನೀವು ಕೇಳ್ಬೋದು ಖಂಡಿತವಾಗಿ. ಪ್ರತಿಯೊಬ್ಬರು ಕೂಡ ಮಕ್ಕಳೇ ಈ ಪ್ರಯತ್ನವನ್ನು ಮಾಡುವ ಕಾರಣ ಬಹಳ ಸಂತೋಷ. ಹಾಗಾಗಿ ನೀವು ಪ್ರತಿಯೊಬ್ಬರು ಕೂಡ ಇದರಲ್ಲಿ ನಿರೂಪಕರಾಗಿ, ಪ್ರತಿಯೊಬ್ಬರು ಕೂಡ ಕ್ಯಾಮರಾ ಕೆಲಸವನ್ನು ಮಾಡಿ, ಪ್ರತಿಯೊಬ್ಬರು ಕೂಡ ಎಡಿಟಿಂಗ್ ಮಾಡಿ, ಪ್ರತಿಯೊಂದನ್ನು ಕೂಡ ಈ ಆಯಾಮದಲ್ಲಿ ಏನಿದೆ ಅದು ಎಲ್ಲವನ್ನು ಕೂಡ ತಿಳ್ಕೊಳ್ಳಿ. ಖಂಡಿತವಾಗಿಯೂ ಇದು ನಿಮಗೆ ಮುಂದೆ ಕೂಡ ಖಂಡಿತವಾಗಿಯೂ ಸಹಾಯ ಆಗ್ತದೆ. ಹಾಗಾಗಿ ಈ ಸಾಮಾಜಿಕ ಜಾಲತಾಣವನ್ನು ಒಳ್ಳೆಯ ರೀತಿಯಲ್ಲಿ, ಯೂಟ್ಯೂಬ್ ಆಗಿರ್ಬೋದು ಯಾವುದೇ ಆಗಿರ್ಬೋದು, ಅದನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮ ಏನು ಸಾಧ್ಯ ಉಂಟು ಅಂತಹ ಇದನ್ನು ಸಮಾಜಕ್ಕೆ ತಲುಪಿಸುವಂತಹ ಒಳ್ಳೆಯ ಕೆಲಸವನ್ನು, ಒಳ್ಳೆಯ ವ್ಯಕ್ತಿಯನ್ನು ಪರಿಚಯಿಸುವಂಥ ಕೆಲಸವನ್ನು ಈ ಯೂಟ್ಯೂಬ್ ಮುಖಾಂತರ ಮಾಡೋಣ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ, ಧನ್ಯವಾದ. ಭವಿಷ್ಯದಲ್ಲಿ ಪ್ರತಿಭೆಗಳು ಯಾವ ರೀತಿ ಬೆಳೆಯಬೇಕು ಎಂದು ನಮ್ಮೊಂದಿಗೆ ಹಂಚಿಕೊಂಡಂಥ ಪ್ರಣವ್ ಗೋಟಿ ಇವರಿಗೆ ವಂದನೆಗಳು. ಈಗ ಬಣ್ಣೂರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದ ಶ್ರೀಧರ್ ಇವರಿಂದ ಶುಭಾರೈಕೆ. ವೇದಿಕೆಯಲ್ಲಿರುವ ಹಿರಿಯರಾದ ಕುಕ್ಕಳ್ಳಿ ಸರ್ ಅವರೇ, ನಯನ ಮೇಡಮ್ ಅವರೇ, ಪ್ರಣವ್ ಸರ್, ಚಂದ್ರಮೌಳಿ ಸರ್, ದಿನೇಶಣ್ಣ ಅವರೇ, ಕೃಷ್ಣಪ್ಪಣ್ಣ ಅವರೇ, ಮಕ್ಕಳ ಪೋಷಕರೇ ಹಾಗೂ ಹೆಣ್ಣು ಮಕ್ಕಳೇ, ನನಗೆ ಹೆಚ್ಚು ಮಾತಾಡಲಿಕ್ಕೆ ಏನು ಅನುಭವ ಇಲ್ಲ. ಆದರೆ ನಾಟಕ ಅದರಲ್ಲೆಲ್ಲ ಒಳ್ಳೆಯ ಕಲೆ, ಇದರಲ್ಲೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದೇನೆ. ಜಾಸ್ತಿ ಮಾತಾಡುವ ಅಭ್ಯಾಸ ಇಲ್ಲ. ಏನಾದರೂ ಮಾರ್ಗದರ್ಶನ ಇದ್ದರೆ ಮಾತ್ರ ಮನು ಅವರು ನನ್ನ ಹತ್ರ ಬಂದು ಕೇಳ್ತಾರೆ. ಆಗ ಕೊಡೋದು ಮಾತ್ರ, ಕೆಲಸ ಮಾಡೋದು ಅವರು. ಮತ್ತು ಇನ್ನು ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಹಾಗೆ ಕ್ರೀಡೆ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಭಾಗವಹಿಸಿ ಒಳ್ಳೆಯ ಮನೆಯವರಿಗೆ ಹಾಗೂ ನಮ್ಮ ಗ್ರಾಮಕ್ಕೆ, ಊರಿಗೆ ಒಳ್ಳೆಯ ಹೆಸರು ತಂದು ಕೊಟ್ಟು ಇಡೀ ನಮ್ಮ ಹೆಸರನ್ನು ಶಿವಮಣಿ ತಂಡಕ್ಕೆ ತಂದು ಕೊಟ್ಟು ಒಳ್ಳೆಯ ಇದನ್ನು ಸಹಕಾರ ಮಾಡಿ ಕೊಡಬೇಕು ಅಂತ ನಾನು ಕೇಳಿರ್ತೇನೆ. ಹಾಗೆ ಅವಕಾಶ ಮಾಡಿಕೊಟ್ಟಕ್ಕೆ ಧನ್ಯವಾದ. ಸದಸ್ಯರಾಗಿ 30 ಸಲ ರಕ್ತವನ್ನು ನೀಡಿ ಸಮಾಜ ಸೇವೆಯನ್ನು ಮಾಡುತ್ತಿರುವಂಥ ಶ್ರೀಧರ್ ಅವರಿಗೆ ವಂದನೆಗಳು. ಈಗ ಕೊನೆಯಲ್ಲಿ ವೇದಿಕೆಯಲ್ಲಿ ಗೌರವಾನ್ವಿತ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶಿವಮಣಿ ಕಲಾ ಸಂಘದ ಅಧ್ಯಕ್ಷರಾದ ನಳಿನಿ ಶ್ರೀಧರ್ ಅವರಿಂದ 1-2 ಮಾತು. ನಮ್ಮ ಕಾರ್ಯಕ್ರಮಕ್ಕೆ ನಯನ ಮೇಡಮ್ ಅವರು 1,000 ರೂಪಾಯಿಯನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಾನು ವಿಶಾಲ ದೇವರನ್ನು ಮುಂದೆ ಇಟ್ಟು 2 ನಾನು ಮಾತಾಡ್ತೇನೆ. ವೇದಿಕೆಯಲ್ಲಿ ಕುಳಿತಿರುವ ಎಲ್ಲ ಜನರಿಗೆ, ನಮ್ಮ ಸರ್ ಕುಕ್ಕಳಿ ಸರ್, ಹಾಗೆ ಶ್ರೀಧರ್ ಪೂಜಾರಿ, ಪ್ರಣವ್ ಭಟ್, ದಿನೇಶ್ ಅಲ್ಲ, ನಮ್ಮ ಅಧ್ಯಕ್ಷರ ಎಲ್ಲರಿಗೂ ಹಾಗೂ ಬಂದಿರುವ ಹೆತ್ತವರಿಗೂ ಹಾಗೂ ಮಕ್ಕಳಿಗೂ ಎಲ್ಲರಿಗೂ ಶುಭಾಶಯಗಳು. ಮಕ್ಕಳಿಗೆ ಪೆನ್ನು ಪೆನ್ಸಿಲ್ ಕೊಟ್ಟಾಗಿದೆ. ಮಕ್ಕಳು ನಾಳೆ ಚೆಂದವಾಗಿ ಓದಿ ಬರೆದು ಚೆಂದ ಮಾರ್ಕ್ ತೆಗೀಲಿ ಅಂತ ನನ್ನದೊಂದು ಆಶೀರ್ವಾದ.